ಇದು ಮುಲ್ಕಿ ಅರಮನೆದ್ದು ಕುದುರೆ ಶಾಂಭವಿ ಅಂತ ಹೆಸರಿಟ್ಟಿದ್ದೇವೆ. ಇದು ರಾಜಸ್ಥಾನದಿಂದ ತರಿಸಿದ್ದೇನೆ ನಾನು. ಕುದುರೆ ತಕ್ಕೊಳ್ಳೋದು ಸುಲಭ, ಸಾಕೋದು ಕಷ್ಟ. ತಕ್ಕೊಳ್ಳಿಕ್ಕೆ ಏನು ದೊಡ್ಡ ಸಂಗತಿ ಏನಿಲ್ಲ. ಸೊ ಇದು ನನ್ನ ತಂದೆಗೆ ಪಟ್ಟ ಆಗಿದೆ. ಅವ್ರು ಮುಲ್ಕಿ ಸೀಮೆದ ಅರಸರು. ಇದು 800 ವರ್ಷದ ಇತಿಹಾಸ ಇರುವಂಥದ್ದು. ನಮ್ಮ ಮೊದಲಿಂದು ಅರಮನೆ 1 ಎಕರೆಗಿಂತ ಮೇಲೆ ಇತ್ತು. ಇಲ್ಲಿ ಮುಲ್ಕಿ ಸೀಮೆ ಅರಸು ಕಂಬಳ ಅಂತ ಆಗ್ತದೆ, ಅದು ಭಾರಿ ಫೇಮಸ್ ಕಂಬಳ, ಅಲ್ಲೇ ಆಗ್ತದೆ. ಇದರಲ್ಲಿ ತಂದೆಯವರು ಕೂತ್ಕೊಳ್ಳುವಾಗ ಇದನ್ನು ತೆಗಿತಾರೆ, ಅದನ್ನು ಹಾಗೆ ಕಾಲಿಡಬಾರ್ದು ಅಂತ ಹೇಳುವ ಕ್ರಮ, ಅದಕ್ಕೆ ತೆಂಗಿನಕಾಯಿ ಇಟ್ಟಿದ್ದಾರೆ. ಪಟ್ಟ ಆಗೋದಲ್ಲ, ಗುತ್ತಿನವರಿಗೆ ಗಡಿ ಆಗೋದು ಅಂತ, ಕೈಗೊಂದು ಬಳೆ ಹಾಕಿ ಗಡಿ ಆಗೋದು ಅಂತ ಹೇಳ್ತಾರೆ ಅದಕ್ಕೆ. ಅದೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಆಗ್ತದೆ. ಬೈ ಚಾನ್ಸ್ ಇಲ್ಲಿ ಆಗದಿದ್ದರೆ ಪೊಲೀಸ್ ಸ್ಟೇಷನ್ ಹೋಗುವಂಥದ್ದು ಉಂಟು. ಬಟ್ ಮ್ಯಾಕ್ಸಿಮಮ್ ನಮ್ಮೂರಿದ್ದ ವ್ಯವಸ್ಥೆಯಲ್ಲಿ ಸಾಧಾರಣ ಮಟ್ಟಿಗೆ ಇಲ್ಲಿ ಆಗ್ತದೆ. ಎಲ್ಲರಿಗೆ ಈ ಮಣ್ಣಿನ ಬಗ್ಗೆ ಗೌರವ ಇದೆ, ಭಕ್ತಿ ಇದೆ. ರೆಗ್ಯುಲರ್ ಮೇಂಟೆನೆನ್ಸ್ ಮಾತ್ರ ನಿಮಗೊಂದು ತಿಂಗಳಿಗೆ 40,000 ಅಂತೂ ಮಿನಿಮಮ್ ಇಡಬೇಕು. ಸ್ನೇಹಿತರೆ, ನಾನಿವತ್ತು ಯಾವ ಊರಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ. ನೋಡ್ಬೋದು ನನ್ನ ಹಿಂದೆ ತೆಂಗಿನ ಮರಗಳಿದೆ ಲೈನಾಗಿ. ತೆಂಗಿನ ಮರಗಳು ಎಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದರೆ ಮಂಗಳೂರಲ್ಲಿ ಜಾಸ್ತಿ. ಮಂಗಳೂರಿಗೆ ಬಂದಿದ್ದೀನಿ. ಮಂಗಳೂರಲ್ಲಿ ಒಂದು ಅರಮನೆನ ನಿಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡಿ, ಅರಮನೆ ನನ್ನ ಮುಂದೆನೇ ಕಾಣಿಸ್ತಿದೆ. ಮುಲ್ಕಿ ಸೀಮೆ ಅರಮನೆ ಅಂತ ಹೇಳಿದ್ದು. ಅದ್ರ ಮುಂದೆನೇ ಭತ್ತದ ಗದ್ದೆನ ಮಾಡಿದರೆ ಹೆಂಗಿದೆ ನೋಡಿ ನಮ್ಮ ಕರ್ನಾಟಕದ ನೇಚರು. ನಮ್ಮ ಕರಾವಳಿಗೆ ಬಂದರೆ ಇಲ್ಲೇ ಒಂದು ರೀತಿಯಾಗಿ ನೇಚರು. ಪಕ್ಕದಲ್ಲೇ ಮನೆ, ಗದ್ದೆ, ತೋಟ, ಬೀಚು, ಸಮುದ್ರ ಎಲ್ಲ ಇರುತ್ತೆ. ಬಟ್ ಆಗಿನ ಕಾಲದಲ್ಲಿ ಒಂದು ರೀತಿಯಾಗಿ ರಾಜ ವೈಭವದಿಂದ ಮೆರೆದಂಥ ಒಂದು ಅರಮನೆ ಇದು. ಆಡಳಿತ ಮಾಡಿದಂಥ ಒಂದು ಮನೆತನ ಇದು. ಆ ಮನೆತನದವರು ಕೂಡ ಇವಾಗಲೂ ಇದ್ದಾರೆ. ಇವಾಗಿರುವಂಥವರು ಮಿಸ್ಟರ್ ಗೌತಮ್ ಜಿ ಅಂತ ಹೇಳಿ. ಅವರನ್ನು ಪರಿಚಯ ಮಾಡಿಕೊಂಡು ಈ ಅರಮನೆಯ ಕಂಪ್ಲೀಟ್ ಟೂರ್ ಮಾಡ್ತೀನಿ. ಫಸ್ಟ್ ಟೈಮ್ ಡಿಜಿಟಲ್ ಮಾಧ್ಯಮದಲ್ಲಿ ಮಂಗಳೂರು ಮನೆ, ಅದರಲ್ಲೂ ಕೂಡ ಮಂಗಳೂರು ಅರಮನೆ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಬನ್ನಿ ಸ್ನೇಹಿತರೆ. ಇದು ಮನೇನ ದೇವಸ್ಥಾನನ ನನಗಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ಗೌತಮ್ ಸರ್ನೇ ಕೇಳಬೇಕು. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಆರಾಮ್. ಓಕೆ, ನನಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಇದು ಮನೇನಾ, ಅರಮನೆನಾ ಅಥವಾ ದೇವಸ್ಥಾನನ ಅಂತ ಹೇಳಿ? ಇದು ಅರಮನೆ. ಓಕೆ. ಎಲ್ಲರೂ ಮನೆಯಲ್ಲಿದ್ದರೆ ಅರಸರು ಅರಮನೆಯಲ್ಲಿರ್ತಾರೆ. ಸೊ ಇದು ನನ್ನ ತಂದೆಗೆ ಪಟ್ಟ ಆಗಿದೆ. ಅವರು ಮುಲ್ಕಿ ಸೀಮೆದ ಅರಸರು. ಮುಲ್ಕಿ ಅರಮನೆ ಅಂತ ಹೇಳಿದರೆ 32 ಗ್ರಾಮ ಮುಲ್ಕಿ ಅರಮನೆಗೆ ಬರುವಂಥದ್ದು, ಆಡಳಿತ ವ್ಯವಸ್ಥೆಗೆ ಬರುವಂಥದ್ದು ಕ್ರಮ. ಹಾಗಾದ್ರೆ 32 ಗ್ರಾಮಕ್ಕೆ ಒಡೆಯರು. ಹೌದು. ಓಕೆ, ಅಂದ್ರೆ ಮುಲ್ಕಿ ಅಂತ ಹೆಸರು ವಿಶೇಷವಾಗಿದೆ. ಏನಾದರೂ ಹೆಸರಿನ ಹಿನ್ನೆಲೆ? ಮೂಲಿಕಾಪುರ ಅಂತ ಮೊದಲು, ಅದು ಡೇ ಬೈ ಡೇ ಮುಲ್ಕಿ ಅಂತ ಆಯಿತು. ಮೂಲಿಕಾಪುರ ಅಂತ ಇತ್ತು ಮೊದಲು, ಮೂಲಿಕೆಗಳಲ್ಲಿ ಫೇಮಸ್ ಇತ್ತು. ಡೇ ಬೈ ಡೇ ಅದು ಮುಲ್ಕಿ ಅಂತ ಆಗಿದೆ. ಎಷ್ಟು ವರ್ಷದಿಂದ ಆಳ್ವಿಕೆ ಮಾಡ್ಕೊಂಡು ಬಂದಿದ್ದೀರಾ? ಇದು 800 ವರ್ಷದ ಇತಿಹಾಸ ಇರುವಂಥದ್ದು. ನಮ್ಮ 800 ವರ್ಷ ಇತಿಹಾಸ ಇರುವಂಥದ್ದು. ಹೌದು. ಓಕೆ. ಇಲ್ಲಿ ಮುಲ್ಕಿ ಸೀಮೆ ಅರಸು ಕಂಬಳ ಅಂತ ಆಗ್ತದೆ, ಅದು ಭಾರಿ ಫೇಮಸ್ ಕಂಬಳ, ಅಲ್ಲೇ ಆಗ್ತದೆ. ಇದರಲ್ಲಿ ಅದಕ್ಕೆ 400 ವರ್ಷದ ಇತಿಹಾಸ ಉಂಟು. ಅದರ ಇತಿಹಾಸ ಎಲ್ಲ ನನ್ನ ತಂದೆಯವರು ಮತ್ತೆ ಹೇಳ್ತಾರೆ, ಅದು ಹೇಗೆ ಸ್ಟಾರ್ಟ್ ಆಯಿತು. ಅದರಲ್ಲಿ ವೀರಪುರುಷರು ಅಗೋಳಿ ಮಂಜಣ್ಣ ಅಂತ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ತಂದೆಯವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ನಿಮಗೆ. ಇದು ಧರ್ಮಚಾವಡಿ ಅಂತ. ಧರ್ಮಚಾವಡಿ ಅಂತ ಹೇಳಿದ್ರೆ ಅಂದ್ರೆ ಇಲ್ಲೆಲ್ಲ ನ್ಯಾಯ ತೀರ್ಮಾನ ನಮ್ಮಲ್ಲಿ ಈಗಲೂ ಆಗ್ತದೆ. ನನ್ನ ತಂದೆ ಅಲ್ಲಿ ಕುತ್ಕೊಳ್ತಾರೆ ಸಿಂಹಾಸನದಲ್ಲಿ. ನೋಡಿದ್ರಾ, ಇವಾಗ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಎಲ್ಲ ಇದ್ರೂ ಕೂಡ ನಮ್ಮ ಮುಲ್ಕಿ ಸೀಮೆಯಲ್ಲಿ ನಮ್ಮ ಮುಲ್ಕಿ ರಾಜ್ರದೇ ದರ್ಬಾರ್ ಇದೆ. ಇವಾಗಲೂ ನಡೀತಾ ಇದೆ. ಎಲ್ಲ ಜನರು ಇವ್ರ ಮಾತನ್ನು ಕೇಳ್ತಾರೆ ಅಂತ. ಓಕೆ. ಸಿಂಹಾಸನ. ಹೌದು, ಇಲ್ಲಿ ಬಂದು ತಂದೆ ಕುತ್ಕೊಳ್ತಾರೆ. ನಿಮ್ಮ ತಂದೆಯವರ ಹೆಸರೇನು ಇವಾಗ? ಎಂ ದುಗ್ಗಣ ಸಾವಂತರು ಅಂತ. ಓಕೆ. ಅದು ಪಟ್ಟದ ಹೆಸರು. ಇಲ್ಲಿ 2 ಹೆಸರು ಬರ್ತದೆ. ಒಂದು ಎಂ ದುಗ್ಗಣ ಸಾವಂತರು, ಮತ್ತೊಂದು ಚಂದ್ರಾಯ ಸಾವಂತರು ಅಂತ. ಅದು ಆಲ್ಟರ್ನೇಟಿವ್ ನೇಮ್ಸ್. ಒಂದ್ಸರ್ತಿ ದುಗ್ಗಣ ಸಾವಂತರು ಆದರೆ ನೆಕ್ಸ್ಟ್ ಪುನಃ ಚಂದ್ರಾಯ ಸಾವಂತರು ಆಗ್ತಾರೆ. ಮತ್ತೆ ಅಗೇನ್ ದುಗ್ಗಣ ಸಾವಂತರೆ. ಅದು ಪಟ್ಟದ ಹೆಸರು. ಓಕೆ. ಮುಂಚೆಯಿಂದಲೇ ಇದೇ ಸ್ಟ್ರಕ್ಚರ್ ಇತ್ತು ಅಥವಾ ನೀವೇನಾದ್ರೂ ಇವಾಗ ಸ್ಟ್ರಕ್ಚರ್ ಇದೇ ಇತ್ತು, ಬಟ್ ಬಿಲ್ಡಿಂಗ್ ನೀವು ರಿನೋವೇಷನ್ ಮಾಡಿದ್ದೇವೆ ನಾವು. ಅಂದ್ರೆ 800 ವರ್ಷದ ಹಿಂದಿಂದೆಲ್ಲ ಕಂಪ್ಲೀಟ್ ಅದು ಡೆಮಾಲಿಶ್ ಆಗಿ ಹೋಗಿದೆ ಈಗ. ಓಕೆ. ಬಟ್ ಅದನ್ನ ನಾವು ಹಾಗೆ ಉಳಿಸ್ಕೊಂಡಿದ್ದೇವೆ. ಸ್ಟ್ರಕ್ಚರ್ ಎಲ್ಲ ಹೀಗೇನೆ ಇತ್ತು. ಇದು ಫುಲ್ ಸ್ಟ್ರಕ್ಚರ್ ಎಲ್ಲ ಇದೇ ರೀತಿ. ಇವಾಗ ಸಿಮೆಂಟ್ ಇಂದ ಎಲ್ಲ ಮಾಡಿದ್ದೀರಾ. ಓಕೆ. ಇದು ಯಾವ ವುಡ್ಡಿಂದ ಮಾಡಿರೋದು? ಯಾವ ಮರದಿಂದ? ಇದು ಟೀಕ್ ವುಡ್. ಟೀಕ್ ವುಡ್. ಎಷ್ಟು ವರ್ಷ ಆಯ್ತು ಸಿಂಹಾಸನ? ಇದು ಮಾಡರ್ನೈಸ್ಡ್. ಹೊಳತು ನಮ್ಮದು ಪಟ್ಟದ ಮಂಚ ಅಂತಿದೆ, ಅದು ಒಳಗಡೆ ಇದೆ. ಅದು ತೋರಿಸ್ತೇನೆ. ಅದು 800 ವರ್ಷ ಹಿಂದೆ ಇದೆ. 800 ವರ್ಷದ ಹಿಂದಿಂದ ಇವಾಗಲೂ ಇಟ್ಕೊಂಡಿದ್ದೀರಾ? ಹೌದು, ಅದು ಹಿಸ್ಟಾರಿಕಲ್. ಏನಿದೆ? ತೆಂಗಿನ ಕಾಯಿನ ಇಲ್ಲಿ ಇಟ್ಟಿದ್ದೀರಾ? ಅದನ್ನ ಖಾಲಿ ಬಿಡಬಾರ್ದು ಅಂತ ಹೇಳುವಂಥದ್ದು ಮೊದಲಿನ ಕ್ರಮ. ತಂದೆಯವರು ಕೂತ್ಕೊಳ್ಳುವಾಗ ಇದನ್ನು ತೆಗಿತಾರೆ, ಅದನ್ನು ಹಾಗೆ ಖಾಲಿ ಇಡಬಾರ್ದು ಅಂತ ಹೇಳುವ ಕ್ರಮ, ಅದಕ್ಕೆ ತೆಂಗಿನಕಾಯಿ ಇಟ್ಟಿದ್ದಾರೆ. ಏನಿಲ್ಲ, ನ್ಯಾಯ ಪಂಚಾಯತ್ ಇವಾಗಲೂ ಆಗುತ್ತೆ. ನಾನು ಕ್ಯೂರಿಯಾಸಿಟಿಯಿಂದ ಇದ್ದೀನಿ. ಫ್ಯಾಮಿಲಿ ಪ್ರಾಬ್ಲಮ್ಸ್, ಸಿವಿಲ್ ವ್ಯವಸ್ಥೆ ಬರ್ತಾರೆ. ಬೈ ಚಾನ್ಸ್ ಇಲ್ಲಿ ಆಗದಿದ್ರೆ ಪೊಲೀಸ್ ಸ್ಟೇಷನ್ ಹೋಗುವಂಥದ್ದು ಉಂಟು. ಬಟ್ ಮ್ಯಾಕ್ಸಿಮಮ್ ನಮ್ಮೂರಿದ್ದ ವ್ಯವಸ್ಥೆಯಲ್ಲಿ ಸಾಧಾರಣ ಮಟ್ಟಿಗೆ ಇಲ್ಲಿ ಆಗ್ತದೆ. ಎಲ್ಲರಿಗೆ ಈ ಮಣ್ಣಿನ ಬಗ್ಗೆ ಗೌರವ ಇದೆ, ಭಕ್ತಿ ಇದೆ. ಓಕೆ. ಈ ಮುಲ್ಕಿ ಎಷ್ಟು ಜನಸಂಖ್ಯೆ ಇದೆ ಮುಲ್ಕಿಯಲ್ಲಿ? ಲೆಷನ್ ಇದೆ, ಬಟ್ ನಮ್ಮ ಜೈನ್ಸ್ ಇರುವಂಥದ್ದು ಒಂದು 20 ಫ್ಯಾಮಿಲಿ ಮಾತ್ರ. ವಿ ಆರ್ ಮೈನಾರಿಟೀಸ್. ಹಾಗೆ ನಿಮ್ದು ಜೈನ ಸಮುದಾಯಕ್ಕೆ ಬರುತ್ತೆ ಮುಲ್ಕಿ ಅರಮನೆ ಕಂಪ್ಲೀಟ್ ಆಗಿ. ಹಾಗಾದ್ರೆ ಇಲ್ಲಿ ಬಂದವರೆಲ್ಲ ಕೂತ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಮಂತ್ರಿಗಳು ಗುತ್ತು ಅಂತ ಹೇಳ್ತಾರೆ ಅದಕ್ಕೆ.
ಮೊದಲು ಅರಸರಿಗೆ ಹೇಗೆ ಮಂತ್ರಿ ಇತ್ತು, ಇಲ್ಲಿ ಸಹ ಮಂತ್ರಿ ಸ್ಥಾನಗಳು ಕೆಲವುಂಟು. ಅಲ್ಲಿ ಅದಕ್ಕೆ ಪಟ್ಟ ಆಗುವುದಲ್ಲ, ಗುತ್ತಿನವರಿಗೆ ಗಡಿ ಆಗುವುದು ಅಂತ, ಕೈಗೊಂದು ಬಳೆ ಹಾಕಿ ಗಡಿ ಆಗುವುದು ಅಂತ ಹೇಳ್ತಾರೆ ಅದಕ್ಕೆ. ಅದೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಆಗ್ತದೆ. ಓಕೆ, ಇವಾಗ್ಲೂ ಯಾವ ಸಂದರ್ಭದಲ್ಲಿ ಮಾಡ್ತೀರಾ? ಅಲ್ಲ, ಅದು ಒಬ್ಬರದ್ದು ಜೀವನದ ನಂತರ ಓಕೆ, ಹಿಂಗೆ ವಂಶ ಪರಂಪರಾಗತವಾಗಿ ಅವರು ಮಂತ್ರಿಗಳು ನಡ್ಕೊಂಡ್ ಬರ್ತಾರೆ. ಅವ್ರವ್ರ ಜವಾಬ್ದಾರಿ ಅವರು ಮಾಡ್ತಾರೆ. ಅಂದ್ರೆ ಹಳೆ ಕಾಲದಲ್ಲಿ ರಾಜರ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ. ಓಕೆ, ಇಲ್ಲಿ ಕಚೇರಿ ಮಾಡ್ಕೊಂಡಿದ್ದೀರಾ? ನನ್ನ ತಂದೆದ್ದು ಇಲ್ಲಿ ಯಾರಾದ್ರೂ ವಿಸಿಟರ್ಸ್ ಬಂದ್ರೆ ಏನಾದ್ರು ಮಾತಾಡ್ಲಿಕ್ಕೆ ಇದ್ರೆ ಅಲ್ಲಿ. ಮುಂಚೆ ಇದ್ರಲ್ಲೆಲ್ಲ ಫೈಲ್ಗಳೆಲ್ಲ ಇಡ್ತಾ ಇದ್ರು. ಹೌದು, ಮೊದಲು ಹಾಗಿತ್ತು. ಓಕೆ, ಈಗ ಪರ್ಸನಲ್ ಏನಾದ್ರು ಮಾತಾಡ್ಲಿಕ್ಕಿದ್ರೆ ಇಲ್ಲಿ ಬಂದು ಫುಲ್ ಫೈಲ್ಗಳೆಲ್ಲ ನೋಡ್ಬೋದು. ಸ್ವಲ್ಪ ಇವಾಗ ಎಲ್ಲ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ. ಅವಾಗ ಹಿಂದಿನ ಕಾಲದಲ್ಲಿ ಅರಮನೆಗೆ ರಾಜರನ್ನ ಹೇಗೆ ಭೇಟಿ ಮಾಡ್ಲಿಕ್ಕೆ ಬರ್ತಾ ಇದ್ರು, ಮತ್ತೆ ಅವ್ರ ಕಪಾಟಗಳೆಲ್ಲ ಇಡ್ತಾ ಇದ್ರು ನೋಡಿ, ಕಬೋರ್ಡಲ್ಲಿ ಕಡತಗಳೆಲ್ಲನೂ ಈ ರೀತಿಯಾಗಿ ಫೈಲಲ್ಲಿ, ಅಂದರೆ ನ್ಯಾಯ ಪಂಚಾಯಿತಿ ಆಗ್ತಾ ಇದ್ದಿದ್ದು, ಕಂದಾಯ ವಸೂಲಿ ಮಾಡ್ತಾ ಇದ್ದಿದ್ದು ಎಲ್ಲವನ್ನು ಕೂಡ ಇಲ್ಲಿ ಇಡ್ತಾ ಇದ್ರು. ಓ ನೈಸ್. ಓಕೆ, ಇದೆಲ್ಲ ಓಲ್ಡ್ ಟಚ್ ಕೊಟ್ಟಿದ್ರ ಪೇಂಟಿಂಗಿಗೆಲ್ಲ? ಯಾರ್ದು ಕಾನ್ಸೆಪ್ಟು? ನಿಮ್ದಾ, ನಿಮ್ಮ ತಂದೆಯವ್ರದ್ದು ಐಡಿಯಾಸ್? ಹಾಂ, ಓಕೆ. ಅಂದರೆ ಯಾರಾದರೂ ಬಂದರೆ ಇವಾಗ್ಲೂ ಕೂಡ ಇದು ಮಾಡಿದ್ರು. ಓ, ತುಂಬ ಫೀಲ್ ಕೊಟ್ಟಿದ್ರಲ್ಲ ಸರ್. ರಾಜರ ಅರಮನೆಗೆ ಹೋಗ್ತಾ ಇದೀವಿ ಅಂತೆಲ್ಲ ಫೀಲ್ ಆಗ್ತಾ ಇದೆ ನೋಡಿ. ನಮಗೆ ಸ್ವಾಗತ ಕೊಡ್ತಾ ಇದ್ದಾರೆ ಬಾಲಕಿಯರು. ಇಲ್ಲಿ ಆ ಒರಿಜಿನಲ್ ಬಾಲಕಿಯರು ಇಲ್ಲ, ಆದರೆ ಇವರು ಸ್ವಾಗತ ಕೊಡ್ತಾ ಇದ್ದಾರೆ. ಬನ್ನಿ, ನಮ್ಮ ಮುಲ್ಕಿ ಅರಮನೆಗೆ ಎಲ್ರಿಗೂ ಸ್ವಾಗತ. ಇನ್ನು ಮುಲ್ಕಿ ಸೀಮೆ ಅರಮನೆ ಅಂತ ಹೇಳಿದರೆ, ಮುಲ್ಕಿ ಸೀಮೆ ಅಂತ ಹೇಳಿದ್ರೆ 9 ಮಾಗಣೆ ಅಂತ. ಅದೇ ನಮ್ಮದು ಓವರ್ ಆಲ್ ಜ್ಯೂರಿಸ್ಡಿಕ್ಷನ್. ಓವರ್ ಆಲ್ ಮೊದಲಿನ 9 ಮಾಗಣೆ ಅಂತ ಹೇಳಿದ್ರೆ ಈಗ ಅದು 32 ಗ್ರಾಮ. ಮೊದಲು ಮಾಗಣೆ ಅಂತ ಹೇಳ್ತಿತ್ತು. ಇದು ಡೋರು ಅವಾಗಿಂದ ಇದು ಈ ರೀತಿ ಇಲ್ಲ, ಸ್ಟ್ರಕ್ಚರಲ್ ಮಾತ್ರ, ಅದು ಮತ್ತೆ ರಿನೋವೇಟೆಡ್. ಅಂದರೆ ಸ್ಟ್ರಕ್ಚರ್ ಮಾತ್ರ ಇದೇ ರೀತಿಯಾಗಿರ್ತಾ ಇದ್ದಿದ್ದು. ಓ ನೈಸ್, ಡಿಫ್ರೆಂಟ್ ಆಗಿದೆ ಇದು. ಓಕೆ, ಇವಾಗ ಒಳಗಡೆ ಎಂಟ್ರಿ. ವಾವ್, ಎಷ್ಟು ಎಕರೆ ಇದೆ ಹಾಗಾದರೆ ಇದು? ಟೋಟಲ್ ಒಂದು ಎಕರೆ ತನಕ ಮೊದಲಿಂದು ಅರಮನೆ 1 ಎಕರೆಗಿಂತ ಮೇಲೆ ಇತ್ತು. ಓಕೆ, ಈಗ ಅಷ್ಟು ಮೈಂಟೈನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವೊಂದು ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಮಾಡಿ ಅದೇ ಓವರಾಲ್ ಇದು ನಮ್ಮ ಡೈರಿ ಇತ್ತು. ನೋಡೋಣ, ಇವಾಗ ಡೈರಿನ ಮಾಡ್ತಾ ಇದ್ದೀರಾ? ಡೈರಿ ಇದೆ, ಸ್ವಲ್ಪ ದನಗಳು ಕಮ್ಮಿ ಆಗಿದೆ ಈಗ. ಓಕೆ, ದೇವರ ಇಶ್ಯೂಸ್ ಎಲ್ಲ ದನಗಳಿಗೆ ಎಲ್ಲ ಹೊರಗಡೆ ಇದೆ. ಮುಂಚೆಯಿಂದಲೂ ಸ್ಟ್ರಕ್ಚರ್ ಇದೇ ರೀತಿಯಾಗಿ ಈ ಕಡೆ ಡೈರಿ, ಅಂದ್ರೆ ದನಗಳಿತ್ತು, ನಮ್ಮ ಗೋಶಾಲೆ ಇತ್ತು. ಈಗೆಲ್ಲ ದನಗಳು ಹೊರಗಡೆ ಇದೆ. ಎಷ್ಟು ಹಸುಗಳನ್ನ ಸಾಕಿದ್ರಿ? ನನ್ನ ಹತ್ರ ಸಾಧಾರಣ ಮಟ್ಟಿಗೆ ಒಂದು 47 ತನಕ ಇತ್ತು. ಈಗ ಕಮ್ಮಿ ಆಗಿದೆ, ನನಗೆ ಲೇಬರ್ ಪ್ರಾಬ್ಲಮ್. ಓ, ಇಷ್ಟು ದೊಡ್ಡದಿದೆ. ಓ, ಇಲ್ಲೆಲ್ಲ ಫುಡ್ ಎಲ್ಲ ಸ್ಟೋರೇಜ್ ಎಲ್ಲ ಮಾಡ್ಕೊಂಡಿದ್ದೀರಾ? ಅದಿತ್ತು. ಇದು ಸೈಲೇಜ್ ಅಂತ, ಅದ್ರ ಫುಡ್. ಹಾಗೆ ಒಂದು ಹಾರ್ಸ್ ಇದೆ, ಅದು ಹಾರ್ಸ್ ಶೆಡ್. ಇಲ್ಲ, ಹಾರ್ಸ್ ಇವಾಗ ಇದೆಯಾ? ಇದೆ, ಮೋಸ್ಟ್ಲಿ ಹೊರಗಡೆ, ಅಲ್ಲೇ ಇದೆ, ಹೊರಗಡೆ ಇದೆ. ಕಾಣಿಸುತ್ತೆ. ಇದು ಮುಲ್ಕಿ ಅರಮನೆದ್ದು ಕುದುರೆ, ಶಾಂಭವಿ ಅಂತ ಹೆಸರಿಟ್ಟಿದ್ದೇವೆ. ಇದು ರಾಜಸ್ಥಾನದಿಂದ ತರಿಸಿದ್ದೇನೆ ನಾನು. ಓ, ಎಷ್ಟಾಯ್ತು ಸರ್ ಇದಕ್ಕೆ? ಯಾಕೆಂದ್ರೆ ಕುದುರೆ ಸಾಕಾಗಲ್ಲ, ಆನೆ ಸಾಕಾಗಲ್ಲ ಅಂತ ಕೇಳಿದೆ, ಅದಕ್ಕೆ ರಾಜರೇ ಸಾಕ್ಬೇಕು ಅಂತ. ಇವಾಗ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಕುದುರೆ ತಕೊಳ್ಳೋದು ಸುಲಭ, ಸಾಕೋದು ಕಷ್ಟ. ತಕೊಳ್ಳಿಕ್ಕೆ ಏನು ದೊಡ್ಡ ಸಂಗತಿ ಏನಿಲ್ಲ. ಓಕೆ, ಇದಕ್ಕೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಒಂದು 1.5-2 ಲಕ್ಷದ ಒಳಗಡೆ ಸಿಗುತ್ತೆ. ಬಟ್ ರೆಗ್ಯುಲರ್ ಮೇಂಟೆನೆನ್ಸ್ ಮಾತ್ರ ಒಂದು ತಿಂಗಳಿಗೆ 40,000 ಅಂತೂ ಮಿನಿಮಮ್ ಇಡಬೇಕು. 40,000. ಓಕೆ, ಮುಂಚೆ ಎಷ್ಟಿತ್ತು ಹಾಗಾದ್ರೆ ಮುಲ್ಕಿ ಅರಮನೆಯಲ್ಲಿ ಕುದುರೆಗಳು? ಕುದುರೆ ಆನೆಲ್ಲ ಅರಮನೆ ಅಂತ ಹೇಳಿದ ಕೂಡಲೇ ಅಂಥದ್ದು ವೈಭವ ಇದ್ದೇ ಇತ್ತು. ಸಾಕಷ್ಟಿತ್ತು. ಓಕೆ, ಕ್ರೇಜ್ ಇದೆ, ನಾವು ಇಟ್ಕೊಂಡಿದ್ದೇವೆ ಅಷ್ಟೇ. ನೀವು ಇದ್ರಲ್ಲಿ ರೈಡ್ ಮಾಡ್ತೀರಾ? ಮಾಡ್ತೇನೆ, ಬಾರಿ ರೇರ್. ಅವ ಮಾಡ್ತಾನೆ ರೆಗ್ಯುಲರ್. ಓಕೆ, ಮುಟ್ಬೋದಾ? ಮಾಡ್ಬೋದು. ಹಾಯ್ ಶಾಂಭವಿ. ಓ, ಫುಡ್ ತಿಂತಾ ಇದೆ. ಓಕೆ, ಶಾಂಭವಿ ಎಷ್ಟು ವರ್ಷದ ಇದು? ಇದೀಗ 7 ಇಯರ್ಸ್. ನನ್ನಲ್ಲಿ ಬಂದು 2 ವರ್ಷ ಆಯ್ತು. 2 ಇಯರ್ಸ್ ಆಯ್ತು. ಒಂದು ವರ್ಷ ಟ್ರೈನಿಂಗ್ ಅಲ್ಲಿ ಇತ್ತು ಶಾಂಭವಿ. ಎಲ್ಲಿ ಟ್ರೈನಿಂಗ್ ಕೊಡ್ಸಿದ್ರಿ? ಇಲ್ಲಿ ಮ್ಯಾಂಗ್ಳೂರ್ ಹಾರ್ಸ್ ಅಕಾಡೆಮಿ ಅಂತ ಇದೆ ಮಂಗಳೂರಲ್ಲಿ. ಅಲ್ಲಿ 1 ವರ್ಷ ಟ್ರೈನಿಂಗ್ ಅಲ್ಲಿ ಇತ್ತು. ನಾನು ಅಲ್ಲೇ ಟ್ರೈನಿಂಗ್ ತಗೊಳ್ತಾ ಇದ್ದೆ, ರೆಗ್ಯುಲರ್ 1 ಅವರ್. ಇವಾಗ ನೀವು ಪ್ಯಾಷನ್ಗೋಸ್ಕರ ಸಾಕಿರೋದು ಅಥವಾ ರಾಜರು ಮನೇಲಿ ಇರಬೇಕು ಅಂತಲ್ಲ, ಅಥವಾ ಇದರಿಂದ ಏನಾದ್ರು ಕಾರ್ಯಗಳು? ಇಲ್ಲ, ಕಾರ್ಯಗಳು ಏನೂ ಇಲ್ಲ. 2 ವಿಷಯ. ನಂಗೊಂದು ಪ್ಯಾಷನ್ ಇದೆ, ಮತ್ತೆ ಅರಮನೆಯಲ್ಲಿ ಕುದುರೆ ಇದ್ರೆ ಲಕ್ಷಣ ಅಂತ. ಓಕೆ, ಹಾಗೆ ನಮಗೊಂಥರ ಖುಷಿ ಆಗ್ತಿದೆ ಸರ್ ನಿಮ್ಮ ಶಾಂಭವಿನ ನೋಡ್ಲಿಕ್ಕೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.